ಇಲ್ಲಿ ಅಕ್ಕ ಮಹಾದೇವಿ ಹೇಳುವ ಪ್ರತಿಯೊಂದು ಸಾಲಿನ ಹಿಂದಿನ ಗುಟ್ಟೇನು ಅಂತಂದರೆ, ಗುರುವಿನ ಅಗಮ್ಯವಾಗಿರ್ತಕ್ಕಂತಹ ಉಪಕಾರವನ್ನು ಆ ತಾಯಿ ಸ್ಮರಣೆ ಮಾಡಾಕತ್ತಾಳ. ಏನು ಹೇಳ್ತಾಳೆ ಅಂತಂದರೆ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಯಾರೂ ಮಾತಾಡೋಕೆ ಹೋಗಬೇಡ್ರಿ, ಕೇಳ್ರಿ. ಅಕ್ಕ ಮಹಾದೇವಿ ಹೇಳುವ ಮಾತು, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ. ಗುರುವೇ, ನಿನ್ನ ಉಪಕಾರ ಬಹಳ ದೊಡ್ಡದದ. ನೀ ಏನು ಮಾಡಿಯ ಅಂತಂದ್ರೆ ನರಜನ್ಮವನ್ನು ತೊಡೆದು ಹರಜನ್ಮ ನನಗೆ ಕೊಟ್ಟಿದ್ದೀಯಪ್ಪ. ಭವಬಂಧನವ ಬಿಡಿಸಿ ಪುನರಪಿ ಜನನಂ ಪುನರಪಿ ಮರಣಂ. ಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ, ಈ ಜನನ ಮರಣ ರಾಶಿ ಒಳಗೆ ಸಿಕ್ಕು ನಾವೆಲ್ಲ ಒದ್ದಾಡ್ತಾ ಇದ್ದೀವಿ. ಒದ್ದಾಡ್ತಿರ್ತಕ್ಕಂಥ ಕಾಲದೊಳಗೆ ಗುರು ಏನು ಮಾಡ್ತಾನೆ ಅಂತಂದ್ರೆ, ತನ್ನ ಪವಿತ್ರವಾಗಿರ್ತಕ್ಕಂಥ ಹಸ್ತವನ್ನು ತೆಗೆದುಕೊಂಡು ಹೋಗಿ ಶಿಷ್ಯನ ಮಸ್ತಕದ ಮೇಲಿಟ್ಟು ಅನವಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನತಕ್ಕಂಥ ತ್ರೈಮಲಗಳನ್ನು ಕಳೆದು ಒಗೆದು ಶಿಷ್ಯನನ್ನು ಏನು ಮಾಡ್ತಾನೆ ಅಂತಂದ್ರೆ ಭವ ಪ್ರಪಂಚಕ್ಕೆ ಗುರು ಮಾಡದೆ ಶಿವ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾನೆ. ಗುರುವಿನ ಉಪಕಾರ ಬಹಳ ದೊಡ್ಡದದು. ಅವರು ಬಹಳ ಸ್ಪಷ್ಟವಾಗಿ ಹೇಳಕತ್ತಾರೆ, ಅಕ್ಕ ಮಹಾದೇವಿ ತಾಯಿಯವರು ಭವಿ ಎಂಬುದನ್ನು ಬಿಡಿಸಿ ಭಕ್ತಳೆಂದೆನಿಸಿದ ಗುರುವೇ. ಹೇ ಗುರುವೇ, ದಯಾನಿಧಿಯೇ, ನಿನ್ನ ಉಪಕಾರ ಹೆಂಗೈತಿ ಅಂತಂದ್ರೆ, ನೀ ಎಂಥ ಕೆಲಸ ಮಾಡಕತ್ತಿ ಅಂತಂದ್ರೆ ನನ್ನನ್ನು ಭವಿ ಅಂತ ನಾ ಕರೆಸ್ಕೊಳ್ತಿದ್ದೆ. ನನ್ನೊಳಗೆ ಏನಿತ್ತಪ್ಪ ಅಂತಂದ್ರೆ ನಾನೇ ನನ್ನೊಳಗೆ ತುಂಬಿ ಅಂತಃಕರಣ ಮಮಕಾರ ಮಾಯಾದೊಳಗೆ ಸಿಕ್ಕು ಒದ್ದಾಡ್ತಾ ಇದ್ದೆ. ಗುರುವೇ, ನೀ ಏನು ಮಾಡಿದಿ ಅಂತಂದ್ರೆ ನನ್ನೊಳಗಿರುವ ನನ್ನತ್ವವನ್ನು ನೀ ಕಳೆದು ನಿನ್ನನ್ನು ನನ್ನೊಳಗೆ ತುಂಬಿದೆಪ್ಪ. ಅವಾಗೇನಾಯ್ತು ಅಂತಂದ್ರೆ ನನ್ನನ್ನು ಭವಿ ಇದ್ದದ್ದನ್ನು ನೀ ಭಕ್ತಿ ಮಾಡಿದೆ. ಎಷ್ಟು ಚಂದ ಮಾತು ಹೇಳ್ತಾಳಂದ್ರೆ ತಾಯಿ, ಈ ಜಗತ್ತಿನೊಳಗೆ 2 ಕ್ಯಾಟಗರಿ ಸಿಗುತ್ತಾವೆ, ಇಬ್ಬರು ಸಿಗ್ತಾರ ಅಂತ ಹೇಳ್ತಾರೆ ಅವರು. ಒಬ್ಬ ಭವಿ, ಇನ್ನೊಬ್ಬ ಭಕ್ತ ಅನ್ನೋ ಮಾತು ಹೇಳ್ತಾರೆ. ಈ ಭವಿ ಏನು ಮಾಡ್ತಾನೆ ಅಂತಂದ್ರೆ ಅವ ಭಕ್ತನಲ್ಲದೆ ಈಗ ತೊಗೊಂಡು ಹೋಗಕ್ಕೆ ಬಂದಳ ಮೈಕ ಅವ್ರ ಮುತ್ತೆ ಬಂದನೇ ಪಾಡ. ಮತ್ತು ಎಲ್ಲಿದ್ದೆಲ್ಲಿ ವೈಫೈ ಜಗೈತಿ ನೋಡ್ರಿ. ನನಗೆ ಅಂಜಕ್ಕೆ ಬರಕೈತಿ, ಎಲ್ಲಿ ಮೈಕ್ ಕಸ್ಕೊಂಡು ತಾನ ಪುರಾಣ ಮಾಡ್ತಾಳಂತ ಹೇಳಿ. ಅದಕ್ಕಾಗಿ ಮಹಾದೇವಿ ಅಕ್ಕ ಹೇಳ್ತಾಳೆ, ಭವಿ ಎಂಬುದನ್ನು ತೊಡೆದು ಭಕ್ತಳೆಂದೆನಿಸಿದ ಗುರುವೆ. ನನ್ನನ್ನು ಏನು ಮಾಡಿದಿ ಅಂತಂದ್ರೆ ನೀನು ಭವಿ ಆ ಭವತ್ವವನ್ನು ತೆಗೆದು ನನ್ನೊಳಗೆ ನೀ ಭಕ್ತಿಯನ್ನು ಕಂಡೆಲ್ಲ ಗುರುವೆ. ನಿನಗೆ ಸಾವಿರ ಶರಣು ಅಂತಾಳೆ ಮಹಾದೇವಿ ಅಕ್ಕ. ಮುಂದುವರೆದು ಬಹಳ ಚಂದ ಹೇಳ್ತಾಳೆ, ಎಲ್ಲೋ ಇರತಕ್ಕಂಥ ಚನ್ನ ಮಲ್ಲಿಕಾರ್ಜುನನ ತಂದು ನನ್ನ ಕರಸ್ಥಲಕ್ಕೆ ಕೊಟ್ಟು ನನ್ನನ್ನು ಉದ್ಧಾರ ಮಾಡಿದೆಪ್ಪ ಗುರುವೇ. ನಿನ್ನ ಉಪಕಾರ ನಾ ಹೆಂಗೆ ತೀರಿಸಲಿ? ಕೋಟಿ ಜನ್ಮಗಳನ್ನು ಎತ್ತಿದ್ರೂ ಸಹಿತ ಒಬ್ಬ ಗುರುವಿನ ಉಪಕಾರವನ್ನು ತೀರಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಹೇಳ್ತಾರೆ. ಗುರು ಹೆಂಗದನೆವ್ವ ಅಂತಂದ್ರೆ, ನಾವೇನ ನಮ್ಮ ಜೀವನದೊಳಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೂ ಸಹಿತ ಅದರ ಹಿಂದೆ ಬೆನ್ನಿನ ಮರೆಯಾಗಿ ನಿಂತು ಎಲೆಯ ಮರೆಯಾಗಿ ಕಾಯಿಯಾಗಿ ಗುರು ಇದ್ದವ ಕರುಣೆ ತೋರಿ ನಮ್ಮ ಬದುಕಿನೊಳಗೊಂದಿಷ್ಟು ಬೆಳಕನ್ನು ಚೆಲ್ಲುತ್ತಾನೆ. ಈ ಜೀವನದೊಳಗೆ ಮನುಷ್ಯನ ಜೀವನಕ್ಕೆ ಏನಾದರೂ ಒಂದಿಷ್ಟು ಕಿಮ್ಮತ್ತು ಸಿಗಬೇಕಾಗಿತ್ತು ಅಂತಂದ್ರೆ, ನೀನು ಬಂಗಾರಕ್ಕೆ ದಾಸನಾಗದೆ ಹೋದರೂ ಪರವಾಗಿಲ್ಲ, ಬೆಳ್ಳಿಗೆ ದಾಸನಾಗದೆ ಹೋದರೂ ಪರವಾಗಿಲ್ಲ, ಆಸ್ತಿಗೆ ದಾಸನಾಗದೆ ಹೋದರೂ ಪರವಾಗಿಲ್ಲ, ವಸ್ತು ವಿಷಯಗಳಿಗೆ ದಾಸನಾಗದೆ ಹೋದರೂ ಪರವಾಗಿಲ್ಲ. ಒಂದು ಬಾರಿ ನೀ ಯಾರಿಗೆ ದಾಸನಾಗುವಂತಂದ್ರೆ ಸದ್ಗುರುವಿಗೆ ದಾಸನಾಗಿ ಬಿಡು, ನಿನ್ನ ಜೀವನ ಬಂಗಾರ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಯಾರಿಗೆ ದಾಸನಾಗಬೇಕು? ನೀನು ಗುರುವಿಗೆ ದಾಸನಾಗು. ನೀನು ಯಾರಿಗೆ ದಾಸನಾಗು? ಗುರುವಿಗೆ ದಾಸನಾಗು. ನೀನು ಬೇರೆ ಯಾರಿಗೋ ಉಳ್ಳವರಿಗೆ ದಾಸನಾಗಿ ಗುಲಾಮನಾಗಿ 4 ದಿನ ಬದುಕುವುದಕ್ಕಿಂತ ಗುರುವಿನ ಗುಲಾಮನಾಗಿ 1 ದಿವಸ ಬದುಕಿಬಿಡಿ, ನಿನ್ನ ಜೀವನ ಸಾರ್ಥಕ ಆಗ್ತದೆ. ಅದಕ್ಕಾಗಿ ಹೇಳ್ತಾರೆ ಅವರು, ಏನು ಹೇಳ್ತಾರೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ನೀ ಪರಿಪರಿ ಶಾಸ್ತ್ರಗಳನ್ನು ಓದಿದರೂ ನಡೆಯೋದಿಲ್ಲ, ವೇದ ಮಂತ್ರಗಳನ್ನು ಪಡಿಸಿದರೂ ನಡೆಯೋದಿಲ್ಲ. ನೀ ಏನಾಗಬೇಕು ಅಂತಂದ್ರೆ ಸದ್ಗುರುವಿನ ದಾಸನಾಗಬೇಕು. ಅವನ ಪವಿತ್ರವಾಗಿರುವ ಶ್ರೀಚರಣಗಳನ್ನು ಭಕ್ತಿಯಿಂದ ಧ್ಯಾನಿಸಬೇಕು. ಅದಕ್ಕಾಗಿ ಹೇಳ್ತಾರೆ, ದಾಸರಾಗಿರಲಿ ಅನೇಕರಾಗಿರಲಿ ಅವ್ರು ಏನು ಹೇಳ್ತಾರೋ ಅಂತಂದ್ರೆ ನಿನ್ನ ಪಾದನ ಬಿಡಂಗಿಲ್ಲ ಗುರುರಾಯ ಅನ್ನತಕ್ಕಂಥ ಮಾತು ಹೇಳ್ತಾರೋ. ಗುರುವಿನ ಪಾದವನ್ನು ಬಿಟ್ಟು ಅನ್ಯವನ್ನು ಭಜಿಸುವ ಹಂಗಿಗೆ ಅವರು ಹೋಗೋದೇ ಇಲ್ಲ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಸಿದ್ದಯ್ಯ ಪುರಾಣಿಕರು ಏನು ಹೇಳ್ತಾರೆ ಗೊತ್ತೇನಿವ? ತಂದೆಯನ್ನಾದರೂ ತೊರೆ, ತಾಯಿಯನ್ನಾದರೂ ತೊರೆ, ಬಂಧುವನ್ನಾದರೂ ತೊರೆ, ಬಳಗವನ್ನಾದರೂ ತೊರೆ, ತೊರೆಯದಿರು ಗುರುವ, ತೊರೆಯದಿರು ಗುರಿಯ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತಂದ್ರು. ನೀ ಏನು ಬೇಕಾದ್ರೆ ಬಿಡು, ನಿನ್ನ ಜೀವನದೊಳಗೆ ಒಂದೊಂದು ಕ್ಷಣಕ್ಕೆ ಏನಪ್ಪ ಅಂತಂದ್ರೆ ತಾಯಿನ ಬಿಡು ಸನ್ನಿವೇಶ ಬರ್ತದೆ. ಹೌದಲ್ಲೇವ? ಬರ್ತದಲ್ರಿ? ಹ್ಞೂ ಅನ್ರಿ ನೀವು. ಯಾವಾಗ ಬರ್ತದ್ರಿ? ಮದುವೆಯಾಗಿ ಹೆಂಡತಿ ಬಂದಿರ್ತಾಳು, ಹೊಂದಂಗಿಲ್ಲ ಅಡ್ಡು. ಯಾವ ಅಡ್ಡು ಹೊಂದಂಗಿಲ್ಲವ?
ಯಾವ ಎರಡು ಅತ್ತಿ ದೊಡ್ಡ ಶಾನ್ಯಾದ ಹುಡುಗರು ಸೊಸೆ ಏನಾಗತ್ತಾವ ಮುಂದೆ ಕೂತು ಅವಕ್ಕೆ ಹೆಂಗೆ ಗೊತ್ತು ನೋಡ್ರಿ ಇವೆಲ್ಲ. ಹಾಂ ನೋಡ್ತಾವು ಇಬ್ಬರಿಗೆ ಹೊಂದಂಗಿಲ್ಲ, ಅತ್ತಿ ಸಸಿಗೆ ಒಟ್ಟ ಹೊಂದಂಗಿಲ್ಲ ನೋಡ್ರಿ. ಅದು ಎಲ್ಲಿಂದ ನೋಡ್ರಿ ರಾಮಾಯಣ ಮಹಾಭಾರತ ಹಿಡ್ಕೊಂಡು ಹಿಂಗೆ ಬಂದತ್ತೇವ. ಇದು ಅತ್ತಿ ಸಸಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದು ಉದಾಹರಣೆ ಒಳಗೆ ಗೊತ್ತೇ ಇಲ್ಲ. ಯಾಕೆ ಗೊತ್ತೇನ್ರಿ? ಯಾಕೆ ಹಿಂಗೆ ಮಾಡ್ತಾರೆ ಇವರು ಅಂತಂದಾಗ ವಿಜ್ಞಾನಿಗಳು, ಅಮೇರಿಕಾದಾಗಿನ ವಿಜ್ಞಾನಿಗಳು ಕಂಡು ಹಿಡ್ದಾರ. ಅವರು ಏನು ಕಂಡು ಹಿಡ್ದಾರು ಅಂತಂದ್ರೆ ಅತ್ತಿ ಸಸಿಗಳ ಮಧ್ಯೆ ಯಾಕೆ ವೈರತ್ವ ಬರ್ತದೆ ಅಂತಂದ್ರೆ ಇಬ್ಬರು ಹೆಣ್ಣಾಗಿರೋದ್ರಿಂದ ವೈರತ್ವ ಬರ್ತದೆ ಅಂತ ಹೇಳ್ತಾರೆ ಅವರು. ಹಾಂ ನೋಡ್ರಿ, ಗಂಡು ಮಕ್ಳು ಯಾರು ವೈರತ್ವ ಮಾಡ್ತಾರನ್ರಿ? ಮಗ ಇದ್ದವ ಅಪ್ಪಗಂಜಿ ಜೀವನ ಸಾಗಿಸ್ತಾನೆ, ಹೌದಲ್ರಿ? ಅಪ್ಪ ಎಲ್ಲರಿ ಎದುರಿಗೆ ಬಂದ ಅಂತಂದ್ರೆ ಮಗ ತಲೆ ತಗ್ಗಿ ಹೋಗ್ತಾನೆ. ಯಾಕ? ಗಂಡುಗಳು ಹೊಂದ್ಕೊಂಡು ಹೋಗ್ತವೆ. ಆದರೆ ಹೆಣ್ಣಿನ ಜೀವನಕ್ಕೆ ಇದೊಂದು ದೊಡ್ಡ ಶಾಪ. ಇದು ಹೆಣ್ಣಿಗೆ ಹೆಣ್ಣ ಶತ್ರು ಅಂತಾರೆ, ಹೌದಲ್ಲೇವ? ಈಗ ಧಾರಾವಾಹಿಗೆ ನೋಡ್ರಿ, ನೀವು ವಿಷ ಹಾಕೋರು ಯಾರು ಹೆಣ್ಮಕ್ಳು ವಿಷ ಹಾಕ್ತಿರ್ತಾರೆ ನೋಡಿ. ಅದರೊಳಗೆ ವಿಲನ್ಗಳು ಗಂಡು ಮಕ್ಳು ಇರಂಗಿಲ್ಲ ನೋಡ್ರಿ ಧಾರಾವಾಹಿಗೆ. ಗಂಡು ಮಕ್ಳು ವಿರನ್ಗಳು ಇರ್ತಾರನ್ರಿ. ಎಲ್ಲರೂ ಯಾವ್ದಾರು ಒಂದು ಧಾರಾವಾಹಿ ಗಂಡು ಮಕ್ಳು ವಿರನ್ ಇದ್ದದ್ದು ನೋಡ್ರಿ, ಡಾಕುಗಳು ಇದ್ದದ್ದು. ಅಲ್ಲಿ ಡಾಕುಗಳು ಯಾರು ಹೆಣ್ಮಕ್ಳು. ಆಕಿನ ಕಂಡ್ರೆ ಈಕಿಗೆ ಆಗಂಗಿಲ್ಲ, ಈಕಿನ ಕಂಡ್ರೆ ಆಕಿಗೆ ಆಗಂಗಿಲ್ಲ ನೋಡ್ರಿ. ಅದನ್ನು ನೀವು ಬಾಯ್ಕಿಸ್ ನೋಡ್ತಾವೆ. ಏನಾತು ಟಿಡಿನ್ 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 ಎಟ್ಟು ನೋಡ್ರಿದು. ಅದಕ್ಕಾಗಿ ಹೇಳ್ತಾರೆ ಸಿದ್ದಯ್ಯ ಪುರಾಣಿಕರ ಜೀವನದೊಳಗೊಮ್ಮೆ ತಂದೆಯನ್ನು ಬಿಡಬೇಕಾಗ್ತದೆ, ಒಮ್ಮೆ ತಾಯಿಯನ್ನು ಬಿಡಬೇಕಾಗ್ತದೆ. ಹೌದು, ಎಲ್ಲೋ ನೌಕರಿ ಮಾಡಕ್ಕೆ ಹೋಗಿರ್ಬೇಕಾಗಿರ್ತದೆ, ಹೋಗೋ ಕಾಲಕ್ಕೆ ತಂದೆಯನ್ನು ಬಿಟ್ಟು ಹೋಗ್ಬೇಕು, ತಾಯಿಯನ್ನು ಬಿಟ್ಟು ಹೋಗ್ಬೇಕು. ಕರ್ಕೊಂಡು ಹೋಗಕ್ಕೆ ಬರಂಗಿಲ್ಲ ರೀ. ಅವ್ರು ಹೇಳ್ತಾರ, ನೀವು ಹೋಗಪ್ಪ ಬೆಂಗಳೂರಿಗೆ, ನಾ ಇಲ್ಲೇ ಸುರಪಾಲೆಗೆ ಆರಾಮ ಇರ್ತೇನೆ, ಇಲ್ಲೇ 4 ಮಂದಿ ಗೆಳತಿಯರ್ದಾರ, 4 ತಾಸು ಮಾತಾಡಿ ಅಂದ್ರೆ ಹೊಟ್ಟೆ ತುಂಬುತ್ತಾರ. ಅವರು ಬಿಟ್ಟು ಬರಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ತಂದೆಯನ್ನಾದರೂ ಬಿಡಬೇಕು, ತಾಯಿಯನ್ನಾದರೂ ಬಿಡಬೇಕಾಗ್ತದೆ, ಬಂಧುಗಳನ್ನಾದರೂ ಬಿಡಬೇಕಾಗ್ತದೆ, ಬಳಗವನ್ನಾದರೂ ಬಿಡಬೇಕಾಗ್ತದೆ, ನೆಚ್ಚಿಕೊಂಡವರನ್ನು ಬಿಡಬೇಕಾಗ್ತದೆ, ಹಚ್ಚಿಕೊಂಡವರನ್ನು ಬಿಡಬೇಕಾಗ್ತದೆ. ಆದರೆ ಜಗತ್ತಿನೊಳಗೆ ತಮ್ಮ ಒಂದು ಮಾತು ನೆನಪಿಡ್ಕೋ, ಇಬ್ಬರನ್ನ ಯಾವತ್ತೂ ನಿನ್ನ ಜೀವನದೊಳಗೆ ಬಿಡಬೇಡ. ಅವರಿಬ್ಬರು ಯಾರು ಅಂತಂದ್ರೆ, ಒಂದು ಗುರಿ ಬಿಡಕ್ಕೆ ಹೋಗಬೇಡ, ಜೀವನದೊಳಗೆ ಗುರುವಿನ ಪಾದ ಬಿಡಕ್ಕೆ ಹೋಗಬೇಡ, ಬಿಟ್ಟು ಅಂದ್ರೆ ನೀ ಕೆಟ್ಟಿ ಅನ್ನತಕ್ಕಂಥ ಮಾತನ್ನು ಸಿದ್ದಯ್ಯ ಪುರಾಣಿಕರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಕೇಳಬೇಕು, ಗುರು ಅಂತಹ ಉಪಕಾರ ಏನು ಮಾಡ್ತಾನೆ? ಯಾಕೆ ಗುರುವಿನ ಬೆನ್ನು ಹತ್ತಬೇಕು ನಾವು? ನಿಮಗಿಲ್ಲಿ ಬಾಗೇವಾಡಿ ಗೊತ್ತಿರಬೇಕು. ಬಾಗೇವಾಡಿ ಗೊತ್ತೇನ್ರಿ? ಬಸವನ ಬಾಗೇವಾಡಿ ಅವರ ಅತ್ತಿ ಊರತ್ ನೋಡ್ರಿ. ಅದು ಬಸವನ ಬಾಗೇವಾಡಿ ನಿಮಗೆ ಗೊತ್ತು. ಅಲ್ಲಿ ಬಾಗೇವಾಡಿ ಒಳಗೆ ಕುಸ್ತಿ ನಡೆದಿರ್ತಾವ್ರಿ. ಏನು ನಡೆದಿರ್ತಾವ್ರಿ? ಕುಸ್ತಿ. ಬಹಳ ದೊಡ್ಡ ಪ್ರಮಾಣ ಕುಸ್ತಿ, ಭಾಳ ದೊಡ್ಡ ಪ್ರಮಾಣ ಕುಸ್ತಿ ನಡೆದಿರ್ತಾವೆ. ಕುಸ್ತಿ ನಡೆದಾಗ ಆ ಕುಸ್ತಿ ಕಾರ್ಯಕ್ರಮ ಯಾರಿಂದ ಉದ್ಘಾಟನೆ ಇರ್ತದೆ ಅಂತಂದ್ರೆ, ಇಂಚಗೇರಿ ಸಂಪ್ರದಾಯದೊಳಗೆ ರಾಜಾದಿರಾಜ ಸದ್ಗುರುನಾಥ ಕರೆಸ್ಕೊಂಡಿರ್ತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಗಿರಿಮಲ್ಲೇಶ್ವರ ಮಹಾರಾಜರ ಕುಸ್ತಿಯನ್ನು ಉದ್ಘಾಟನೆ ಮಾಡಕ್ಕೆ ಹೋಗಿರ್ತಾರೆ. ನೀವೆಲ್ಲ ಕೇಳಬೇಕು, ಗಿರಿಮಲ್ಲಪ್ಪ ಮಹಾರಾಜರಂತಂದ್ರೆ ಸಣ್ಣವರೇನು ಅಂತ ನೀವು ನಮಗೆ ಕೇಳಬೇಕು. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕವ, ಈ ಭೂಮಿ ಮೇಲೆ ಗಿರಿಮಲ್ಲಪ್ಪ ಮಹಾರಾಜರು ಏನಾದರೂ ಆಸ್ತಿಯಿಂದ ಚಂದಂಗೆ ಬಾಳೆ ಮಾಡಿದ್ರು ಅಂತಂದ್ರೆ, ಜಮಖಂಡಿ ತಾಲೂಕಿನೊಳಗೆ ಅವರಟ್ಟ ಆಸ್ತಿನ ಯಾರಿಗೆ ಇದ್ದಿದ್ದಿಲ್ಲ ಅಂತಹ ದೊಡ್ಡ ಶ್ರೀಮಂತರು ಯಾರು ಅಂತಂದ್ರೆ ಗಿರಿಮಲ್ಲಪ್ಪ ಮಹಾರಾಜರು ಅನ್ನತಕ್ಕಂಥ ತಾವು ತಿಳ್ಕೊಳ್ಳೋಕೆ ಭಾಳ ದೊಡ್ಡ ಶ್ರೀಮಂತ. ಏನೂ ಕಡಿಮೆ ಇದೆ ಅವ್ರಿಗೆ. ಕೈಗೊಂದು ಕಾಲಿಗೊಂದು ಆಳ, ಲಕ್ಷ ಕೊಟ್ಟಬೇಕು. ಎಂತಹ ಬದುಕು ಅವ್ರದ್ದಿತ್ತು ಅಂತಂದ್ರೆ ತಾಯಿ ಅವರಿಗೆ ಜಮಖಂಡಿ ಭಾಗದೊಳಗೆ ಕಾಟನ್ ಕಿಂಗ್ ಅಂತ ಕರಿತಿದ್ರು ಅವರಿಗೆ. ಕಾಟನ್ ಕಿಂಗ್ ಅಂದ್ರೆ ಏನು ತಮ್ಮ? ಕಾಟನ್ ಅಂದ್ರೆ ಏನು ತಮ್ಮ? ಕಾಟನ್ ಅಂದ್ರೆ ಹತ್ತಿ ಅಂತ ಹೇಳಿ. ಈಗೆಲ್ಲ ನಮ್ಮಲ್ಲಿ ಕಬ್ಬು ಭಾಳ ಬೆಳೀತಾರೆ. ಆಗಿನ ಕಾಲಕ್ಕೆ ನಮ್ಮ ನಾಡಿನೊಳಗೆ ಹತ್ತಿ ಭಾಳ ಬೆಳೀತಿದ್ರು. ಅವ್ರದ್ದು ಎಷ್ಟು ಹೊಲ ಇತ್ತು ಅಂದ್ರೆ ಹೊಲದ ತುಂಬ ಹತ್ತಿ ಬೆಳೆದ್ರೆ ಗಿರಿಮಲ್ಲೇಶ್ವರ ಮಹಾರಾಜರಂಗ ಹತ್ತಿ ಬೆಳೀತಕ್ಕಂಥ ಗಂಡ ಭೂಮಿ ತೆನಿ ಮೇಲೆ ಮತ್ತೊಬ್ಬ ಹುಟ್ಟಲಿಲ್ಲಂತ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ತಾಯಿ, ಅವರು ಬೆಳೆದಿರ್ತಕ್ಕಂಥ ಹತ್ತಿಯನ್ನು ಮುಂಬೈದೊಳಗೆ ಪಾಳೆ ಹಚ್ಚಿಕೊಂಡು ತಗೋತಿದ್ರತ್ ವ್ಯಾಪಾರಿಗಳು. ಟೆಕ್ಸ್ಟೈಲ್ ಅಂದ್ರೆ ಅರಬಿ ವ್ಯಾಪಾರಿಗಳು ಗಿರಿಮಲ್ಲೇಶ್ವರ ಮಹಾರಾಜರು ಬೆಳೆದಿರತಕ್ಕಂಥ ಹತ್ತಿಯನ್ನು ಸಾಲು ಹಚ್ಚಿ ತಗೊಳ್ಳೋರಂತ. ಅವ್ರಿಗೆ ಅದು ಭಾಳ ದೊಡ್ಡ ಹೆಸರಿತ್ತು. ಅಂತಹ ಗಿರಿಮಲ್ಲೇಶ್ವರ ಮಹಾರಾಜರು ಗುರುರಾಯನಾಗಿರತಕ್ಕಂಥ ಬಾವು ಸಾಹೇಬ ಮಹಾರಾಜರ ಭಕ್ತಿ ಕರಿಗೆ ಹೋಗೊಟ್ಟು, ಗುರುವೇ ನೀನೇ ಸಕಲ ಐಶ್ವರ್ಯ ಅಂತ ತಿಳ್ಕೊಂಡು ಸುಖ ಭೋಗದೊಳಗೆ ತುಂಬಿ ತುಳುಕ್ತಿರ್ತಕ್ಕಂಥ ಜೀವನಕ್ಕೊಂದಿಷ್ಟು ವಿರಾಮವನ್ನು ಕೊಟ್ಟು, ಕೈ ಒಳಗೆ ದಮಡಿಯನ್ನು ಹಿಡ್ಕೊಂಡು ಎದುರಿಗೆ ಬರ್ತಿರ್ತಕ್ಕಂಥ ಗುರುವಿನ ಪಲ್ಲಕ್ಕಿಯಲ್ಲಿ ಹರಿನಾರಾಯಣ ಗುರುನಾರಾಯಣ, ಏನು ನೋಡ್ರಿ, ಹರಿನಾರಾಯಣ ಗುರುನಾರಾಯಣ ಅಂತ ತಿಳ್ಕೊಂಡು ಗುರುವಿಗಾಗಿ ಎಲ್ಲ ಸಂಪತ್ತನ್ನು ಬಿಟ್ಟು ಹೋಗ್ತಾರಲ್ರಿ ಮಹಾರಾಜರು. ಗಿರಿಮಲ್ಲಪ್ಪ ಮಹಾರಾಜರು ಹೆಂಡತಿ ಮುಖ ನೋಡಲಿಲ್ಲ, ಮಕ್ಕಳ ಮುಖ ನೋಡಲಿಲ್ಲ, ಬಂಧುಗಳಾದವರ ಮುಖ ನೋಡಲಿಲ್ಲ. ಒಬ್ಬರ ಮುಖ ನೋಡಿ ತಮ್ಮ ಜೀವನ ಉದ್ಧಾರ ಮಾಡಿಕೊಂಡ್ರು. ಗುರುಗಳಾಗಿರ್ತಕ್ಕಂಥ ಬಾವು ಸಾಹೇಬ್ ಮಹಾರಾಜರ ಮುಖ ನೋಡಿ ಮನಸ್ಸು ಮಾಡಿದರೆ ಹೆಂಗೆ ಬೇಕು ಹಂಗೆ ಬದುಕಬಹುದಾಗಿತ್ತು.
ಕೈಸೆ ಜಿಯೇಂಗ, ಹೆಂಗ್ ಬೇಕು ಹಂಗೆ ಬದುಕಬಹುದಾಗಿತ್ತು. ದನ್ ಹೇ ದೌಲತ್ ಹೇ ಸಬ್ ಕುಚ್ ಹೇ, ಎಲ್ಲವೂ ಇತ್ತು ಅವ್ರ ಹತ್ತಕ್ಕೆ, ಎಲ್ಲವೂ ಇದ್ದ ಕಾಲದೊಳಗೆ ನಮ್ಮಪ್ಪ ಎಲ್ಲದರ ಮೇಲೆ ಮೋಹ ಇಡಲಿಲ್ಲವ. ಮೋಹವನ್ನು ಮಾಯೆಯನ್ನು ತ್ಯಾಗ ಮಾಡಿ ಒಂದು ದೋತ್ರ ತಗೊಂಡು ನಿಲುವಂಗಿ ಹಿಡ್ಕೊಂಡು ತೆಲಿಗೊಂದು ಪೋಟ ಹಿಡ್ಕೊಂಡು ದಾಸಬೋದೊಳಗೆ ಶ್ರವಣ ಮನನ ನಿಧಿಧ್ಯಾಸ ಅನ್ನೋ 3 ಸೂತ್ರ ಹಿಡ್ಕೊಂಡು ಹೋದರಲ್ಲ. ಅದಕ್ಕಾಗಿ ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಹೋಹರು ನೋಡಯ್ಯ. ಭಕ್ತಿಯಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡ. ಉರ್ಲಿಂಗಿ ದೇವ ನಿಮ್ಮ ಶರಣರ ಉಪಮಿಸಲಾಗದು, ಉಪಮಿಸಬಾರದು ಅನ್ನತಕ್ಕಂಥ ಮಾತನ್ನು ಯಾರು ಹೇಳ್ತಾರೆ? ಉರ್ಲಿಂಗ ದೇವರು ಅಂತೇಳಿ ಬಹಳ ದೊಡ್ಡ ಶರಣರು ಹೇಳ್ತಾರೆ 12ನೇ ಶತಮಾನದಲ್ಲಿ. ಅವರು ಲೋಕದಂಗೆ ಬರಲಿಲ್ಲ, ಲೋಕದಂಗೆ ಇರಲಿಲ್ಲ.